ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕಲರ್ ಗಿಫ್ಟ್ ಚಾಲೆಂಜ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಇಷ್ಟು ಕಲರ್ಸ್ ಕಾಣಿಸ್ತಾ ಇದೆ ಅಲ್ವಾ, ಈ ಕಲರಲ್ಲಿ ಎಲ್ಲ ಕಲರಲ್ಲೂ ಗಿಫ್ಟ್ನ ತಗೊಂಡ್ಬಂದು ಎಕ್ಸ್ಚೇಂಜ್ ಮಾಡ್ಕೊತೀವಿ. ನೀವು ಎಷ್ಟು ಬೇಕಾದರೂ ಅಮೌಂಟ್ನ ಖರ್ಚು ಮಾಡಿ ಯಾರು ಕಡಿಮೆ ಅಮೌಂಟಲ್ಲಿ ಗಿಫ್ಟ್ನ ತಗೊಬಂದು ಕೊಡ್ತಾರೆ ಅವ್ರು ವಿನ್ನರ್ ಆಗ್ತಾರೆ. ಹಂಗಂತ ಒಂಚೂರು ವರ್ತ್ ಇರಬೇಕು. ನಮ್ಮ ಇಷ್ಟ. ನೀನು ಅಷ್ಟೇ, ನನಗೆ ದೊಡ್ಡ ಗಿಫ್ಟ್ ಕೊಡು ಅಂತ ಹೇಳಲ್ಲ, ನೀನ್ ಇಷ್ಟ ಆಯ್ತಾ. ಯಾರು ಕಡಿಮೆ ಅಮೌಂಟ್ ಅಲ್ಲಿ ಗಿಫ್ಟ್ ನ ತಗೊಬಂದ್ ಕೊಡ್ತಾರೆ ಅವ್ರ ವಿನ್ನರ್. ಆಯ್ತಾ? ಆಯ್ತು, ಹೋಗೋಣ. ಈಗ ನಾವು ಸಿಟಿಗೆ ಹೋಗ್ತಾ ಇದೀವಿ, ಅಲ್ಲಿ ಎಲ್ಲಾ ತರನು ಹುಡುಕ್ಬೋದು ಅಂತ. ಬನ್ನಿ ಹೋಗೋಣ. ಸುತ್ತಾಡ್ತೀನಿ ಇವತ್ತು, ನೋಡೋಣ ಅತಿ ಕಮ್ಮಿ ಬೆಲೆನಲ್ಲಿ ಏನೇನ್ ಸಿಗುತ್ತೆ ಚೆನ್ನಾಗಿರೋ ವಸ್ತುಗಳನ್ನ ಅಂತ ಸರ್ಚ್ ಮಾಡೋಣ. ಏನ್ ಗೊತ್ತಾ, ಇವಾಗ ಸಿಟಿಗೆ ಹೊರಟಿದೀವಿ. ಇವರೇ ಒಂದ್ ಕಡೆ ಹೋಗ್ತಾರೆ, ನಾನೇ ಒಂದ್ ಕಡೆ ಹೋಗ್ತೀನಿ. ಅಮ್ಮ, ಇನ್ನ ಒಂದ್ಸಲ ಹೇಳ್ತಿದೀನಿ, 10 ಕಲರ್ಸ್ ಅಲ್ಲೂ ನೀವು ಗಿಫ್ಟ್ನ ತರಬೇಕು. ಒಂದೇ ಒಂದು ತಂದಿಲ್ಲ ಅಂದ್ರೂ ಅದು ಡಿಸ್ಕ್ವಾಲಿಫೈ. ನೀವು ಟೈಮ್ ಲಿಮಿಟ್ಸ್ ಎಲ್ಲ ಏನಿದೆ, ಆಯ್ತಾ? ಓಕೆ, ಎಲ್ಲ ಕಲರ್ಸು ಗಿಫ್ಟ್ ತರಬೇಕು, ಆಯ್ತಾ? ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಸಿಟಿಯಿಂದ ಸ್ಟಾರ್ಟ್ ಮಾಡೋಣ. ಅದೇ ಯಾವ ಸ್ಪಾಟು? ನಾನು ಎಲ್ಲ ಕಡೆ ಓಡಾಡ್ತೀನಿ. ನಂಗೆ ಅಲ್ಲಿ ಸಿಗ್ನಲ್ ಹತ್ರ ಬಿಟ್ಬಿಡಿ. ಯಾವ ಸಿಗ್ನಲ್ಲು? ಈಗ ಇಲ್ಲೊಂದು ಸಿಗ್ನಲ್ ಹೇಳಿದ್ಯಾ? ಅಲ್ಲೇ ಇಳ್ಕೊಳ್ತೀನಿ. ಹೌದಾ? ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಸಿಗ್ನಲ್ ಇದೆಯಲ್ಲ, ಅಲ್ಲೇ ನಿಲ್ಸಿ ನನಗೆ. ಹೌದಾ? ಇದು ಕಾಪಿ ಮಾಡಂಗಿಲ್ಲ. ಇಲ್ಲ ಇಲ್ಲ, ಕಾಪಿ ಏನು ಮಾಡ್ತಾರೆ? ನೀನು ಕಾಪಿ ಮಾಡ್ತಾ ಇದೀಯಾ? ನಾನು ಎಲ್ಲ ಹೋಗ್ತೀನಿ, ಅಲ್ಲಿ ಬರ್ತೀನಿ ಅಂತಾಳೆ. ಅದಕ್ಕೋಸ್ಕರ ನಾನೀಗ ಹುಡುಕ್ತಾ ಇದ್ದೀನಿ. ಫಸ್ಟ್ ಏನು ಹುಡ್ಕೋದು ಗೊತ್ತಾಗ್ತಾ ಇಲ್ಲ. Few moments later. ಸರಿ, ಈಗ ನೀನು ಪರ್ಚೇಸ್ ಮಾಡು, ನಾನು ಮುಂದೆನೇ ಹೋಗ್ತೀನಿ. ಆಯ್ತು, ಹೋಗು. ಅವಳು ಮುಂದೆ ಹೋಗ್ತಾಳಂತೆ, ನಾನೀಗ ಬೇರೆ ಕಡೆ ಹೋಗ್ತಾಳೆ. ಏನು ಸಿಗುತ್ತೆ ಅಂತ ಅವ್ರನ್ನ ಪ್ಲ್ಯಾನ್ ಮಾಡಿ ಮುಂದೆ ಕಳಿಸಿದ್ದೀನಿ. ನಾನು ಇಲ್ಲೇ ತೊಗೋಬೇಕು ಅಂತ ಆಗಲೇ ಪ್ಲ್ಯಾನ್ ಮಾಡಿದೆ. ಈಗ ಬನ್ನಿ, ನನಗೆ ಆಲ್ರೆಡಿ 2 ಕಲರ್ ಸಿಕ್ಕಿದೆ. ಇದೇ ಮನ್ನಾರ್ಸ್ ಮಾರ್ಕೆಟು ನೋಡಿ, ಎಷ್ಟೊಂದು ಟ್ರಾಫಿಕ್ ಇದೆ ಇಲ್ಲಿ. ಗೈಸ್, ರೆಡ್ ಕಲರ್ ಐಟಮ್ನ ಈ ಅಂಗಡಿನಲ್ಲಿ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಕಲರ್ಗೆ ಹೋಗಬೇಕು. ನಾನು ಅಲ್ಲಿ ನೋಡಿದ್ದೀನಿ, ಅಲ್ಲಿ ಸಿಗುತ್ತೆ ಅನಿಸುತ್ತೆ. ಕಮ್ಮಿ ಹೇಳಿ, ಒಂದೇ ರೇಟ್ ಹೇಳ್ಬೇಡಿ. ಬ್ಲಾಗ್ ಮಾಡ್ತಾ ಇದೀವಿ ನಾವು, ಮಾಡ್ಬೋದಾ? ಹಾಂ, 50 ಮಾಡಿಕೊಡಿ. 50 ಮಾಡಿಕೊಡಿ, ಬರ್ಬೋದು. ಒಂದೇ ರೇಟಾ ನಿಮ್ಮದು? ಕೊಡಿ, ಒಂದು ಕೊಡಿ. ನಾನಿಲ್ಲಿ ವೈಟ್ ಪರ್ಚೇಸ್ ಮಾಡಿದ್ದೀನಿ. ಅಲ್ಲಿ ನೋಡಿದ್ದೀನಿ, ಅಲ್ಲಿ ಒಂದು ಗ್ರೀನ್ ಕಲರ್ಗೆ ಅಲ್ಲಿ ನೋಡಿದ್ದೀನಿ. ಬನ್ನಿ, ಅಲ್ಲಿ ಹೋಗೋಣ. ಇಲ್ಲಿ ಗ್ರೀನ್ ಕಲರ್ ಐಟಮ್ನ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಬೇರೆ ಕಲರ್ ಹುಡುಕಬೇಕು. ಬನ್ನಿ ಹೋಗೋಣ. ಇಲ್ಲಿ ರೆಡ್ ತೊಗೊಂಡಿದ್ದೀನಿ. ಇಲ್ಲಿ ಬೇರೆ ವೆರೈಟೀಸ್ಗಳಿದೆ, ಬಟ್ ಅದು ತುಂಬ ಕಾಸ್ಟ್ ಇದೆ. ಸದ್ಯಕ್ಕೆ ಬೇಡ, ಸಿಂಗಲ್ ಆಗಿ 10 ರೂಪಾಯಿ ನಂತರ ಪರ್ಚೇಸ್ ಮಾಡಿದ್ದೀನಿ. ಗೈಸ್, ಈ ಶಾಪಲ್ಲಿ ಯೆಲ್ಲೋ ಕಲರ್ ಐಟಮ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ವೈಟ್ ಕಲರ್ ಹುಡುಕಬೇಕು. ಮಾರ್ಕೆಟ್ ಒಳಗೆ ಹೋಗೋಣ, ಬನ್ನಿ. ಇಲ್ಲೆಲ್ಲ ಕಾಸ್ಟ್ಲಿ ಇದೆ, ಸೊ ಹಾಗಾಗಿ ಅಪೋಸಿಟ್ ಕೊಡ್ತೀನಿ. ತುಂಬ ಕಾಸ್ಟ್ಲಿ ನೋಡೋಕ್ಕಾಗಲ್ಲ. ಈಗ ಜಸ್ಟಿಗೆ ಅದು ಯಾರು ಉಳಿತಾಯ ಮಾಡ್ತಾರೆ ಅನ್ನೋದು ಕಾನ್ಸೆಪ್ಟು. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಚೆನ್ನಾಗಿರೋದು ಕೊಡೋಣ ಅಂತ. ಸಖತ್ತು ರಶ್ ಇದೆ ಮಾತ್ರ ಮನ್ನಾರ್ಸ್ ಮಾರ್ಕೆಟು. ಇಲ್ಲಿಗೆ ಹೋಗ್ತಾ ಇದ್ದೀನಿ, ನೋಡೋಣ. ಮಹಾರಾಜ ಮಾರ್ಕೆಟ್ ಅಂತಿದ್ದು. 2 ಗಿಫ್ಟು ತೊಗೊಂಡೆ. ಸಿಟಿನಲ್ಲಿ ಕಡಿಮೆ ಹೇಳ್ತಾರೆ ಅಂತ ಅಂದ್ಕೊಂಡು ಬಂದೆ, ಆದರೆ ಇಲ್ಲೇ ಜಾಸ್ತಿ ಇದೆ ಎಲ್ಲ ಅಮೌಂಟು. ನೋಡೋಣ, ಈಗ ನೆಕ್ಸ್ಟ್ ಕಲರ್ ಹುಡ್ಕಕ್ಕೆ ಹೋಗ್ಬೇಕು. ಏನಿಲ್ಲ, ಕೊಡಿ ಸರ್. ನಾವು ವ್ಲಾಗ್ ಮಾಡ್ತಾ ಇದ್ದೀವಿ, ಗಿಫ್ಟ್ ಕೊಡಬೇಕು ಅಂತಲೇ ಕೊಡ್ತಾ ಇರೋದು. ಅದಕ್ಕೋಸ್ಕರ ಕೇಳ್ತಾ ಇರೋದು. 20 ರೂಪೀಸ್ ಏನು ಕಮ್ಮಿ, ಜಾಸ್ತಿ ಏನಲ್ಲ ನಿಮಗೆ. ಬಿಡಿ, ಏನಿಲ್ಲ, 130. ನೆಕ್ಸ್ಟು ನಿಮ್ಮ ಹತ್ರ ಬರಬಾರ್ದ ನಾವು? ಹೇಳಿ, ನೆಕ್ಸ್ಟು ಪರ್ಚೇಸ್ ಮಾಡಬಾರ್ದಾ? ಒಂದೇ ರೇಟ್ ಇದೆ. ಒಂದೇ ರೇಟ್ ಹೇಳ್ಬಿಡ್ತೀರಲ್ಲ ಸರ್ ನೀವು. ಇಲ್ಲಿ ಇವಾಗ ಗ್ರೀನ್ ಪರ್ಚೇಸ್ ಆಗಿದೆ. ದೊಡ್ಡದೇ ಇದೆಲ್ಲ ಐಟಮ್ಸ್ಗಳೆಲ್ಲ. ಎಲ್ಲೋ, ಪಿಂಕು ಇನ್ನೂ ಸುಮಾರಿದೆ. ಈಗ ಬ್ಲೂ ಕಲರ್ ಗಿಫ್ಟ್ ಕೂಡ ತೊಗೊಂಡೆ. ಇನ್ನೊಂದು 4 ಕಲರ್ ಇದೆ. ಈಗ ಅಲ್ಲಿ ಹೋಗಿ ಮುಂದೆ ಹೋಗಿ ಹುಡ್ಕೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಬ್ಲೂ, ಪಿಂಕ್ ಮತ್ತು ಎಲ್ಲೋ ಪರ್ಚೇಸ್ ಮಾಡಿದ್ದೀನಿ. ಆರೆಂಜ್ ಕಲರ್ ಗಿಫ್ಟ್ ತೊಗೊಂಡಿದ್ದೀನಿ. ಇನ್ನು 3 ಕಲರ್ ಉಳಿದಿದೆ. ಈಗ 3 ಕಲರ್ ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ. ಬ್ಲಾಗ್ ಮಾಡ್ತಾ ಇದ್ದೀವಿ. ಸಿಂಗಲ್ ಪೀಸ್ ಬೇಕಿತ್ತು, ಕೊಡಲ್ಲ. ಅದನ್ನೇ ಕೇಳಿದ್ದು ನಾನು ನಿಮಗೆ, ಕೊಡಲ್ಲ ಅಂತೆ. ಏನು ತೊಗೊಳೋದು ಅವಳಿಗೆ? ಏನು ತೊಗೊಳೋದು ಬ್ಲ್ಯಾಕಲ್ಲಿ? ಇಡೀ ಮೈಸೂರು ಮಾರ್ಕೆಟ್ ಸುತ್ತಾ ಇದ್ದೀನಿ.
ಏನು ತಗೊಳ್ಳೋದು ಅಂದರೆ ತಲೆಗೆ ಹೋಗ್ತಾ ಇಲ್ಲ, ಎಲ್ಲ ಜಾಸ್ತಿನೇ ಇದೆ. ಇನ್ನೂ ಒಂದು 4 ಕಲರ್ಸ್ ಬ್ಯಾಲೆನ್ಸ್ ಇದೆ, ಅದಕ್ಕೆ ಹುಡ್ಕಾಡ್ತಾ ಇದ್ದೀನಿ. ಫೈನಲಿ ಈ ಶಾಪಲ್ಲಿ ಪಿಂಕ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ 2 ಐಟಮ್ಸ್ ತೊಗೊಂಡಿದ್ದೀನಿ. ಈಗ ಬ್ರೌನ್ ಕಲರ್ ಮನೆ ಹತ್ರನೇ ಸಿಗುತ್ತೆ, ಅಲ್ಲೇ ಹೋಗಿ ತೊಗೊಳ್ಳೋಣ. ಸಿಟಿ ಅಂದ್ಕೊಂಡು ಬಂದಿದ್ದು ಇಲ್ಲಿ ಕಡಿಮೆಗೆ ಸಿಗುತ್ತೆ ಅಂತ, ಆದರೆ ಇಲ್ಲೇ ತುಂಬ ರೇಟ್ ಜಾಸ್ತಿ ಹೇಳ್ತಿದ್ದಾರೆ. ಈಗ ಬರಲಿ ನಮ್ಮ ಮಮ್ಮಿ ಕರೆದ್ಬಿಟ್ಟು ಹೋಗೋದು. ಗೊತ್ತಿಲ್ಲ ಅವ್ರು ಇನ್ನೂ ಎಷ್ಟು ಕಂಪ್ಲೀಟ್ ಮಾಡಿದಾರಂತ. ಈಗ ಫೋನ್ ಮಾಡ್ಬಿಟ್ಟು ಕೇಳ್ತೀನಿ. ಹೂವಿನ ಮಾರ್ಕೆಟು ಸಖತ್ತು ರಶ್ ಇದೆ. ಇಲ್ಲಿ ಆರೆಂಜ್ ಕಲರ್ ಪರ್ಚೇಸ್ ಮಾಡಿದ್ದೀನಿ. ಬನ್ನಿ, ಬ್ಲ್ಯಾಕ್ ಸಿಗ್ತಾ ಇಲ್ಲ, ಬ್ಲ್ಯಾಕ್ ಬ್ರೌನ್ 2 ಇದು ಮಾಡಬೇಕು. ಇಲ್ಲಿ ನಾನು ಬ್ರೌನ್ ಕಲರ್ ಪರ್ಚೇಸ್ ಮಾಡಿದ್ದೀನಿ. ಸಖತ್ ರಶ್ ಇದೆ ಮಾರ್ಕೆಟು. ಬ್ಲ್ಯಾಕ್ ಸಿಕ್ಕಿಲ್ಲ. ಇಲ್ಲಿ ಬ್ಲ್ಯಾಕು ಮತ್ತು ಪರ್ಪಲ್ ತೊಗೊಳ್ತಾ ಇದ್ದೀನಿ. ಸರ್ ಚೇಂಜ್ ಇದೆ, ಯಾವುದು ಬ್ಲ್ಯಾಕ್ ತಾನೆ? ಥ್ಯಾಂಕ್ ಯು ಸರ್. ಇವಾಗ ಬ್ಲ್ಯಾಕು ತೊಗೊಂಡೆ, ಪರ್ಪಲ್ಲು ತೊಗೊಂಡೆ, ಬೇರೆ ಬ್ಯಾಲೆನ್ಸ್ ಇದ್ದೀನಿ. ಈಗ ಮುಗಿದು ಆದರೂ ಈ ವಿಡಿಯೋ ಕಂಪ್ಲೀಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಕಲರ್ಸ್ಗಳು ಸಿಗ್ತಾ ಇರಲಿಲ್ಲ. ಚೂಸಿ ಸಾಲದಿಗೆ ಕಮ್ಮಿ ಬಜೆಟ್ ಇರಲಿಲ್ಲ, ಸಾಧ್ಯವಾದಷ್ಟು ಕಮ್ಮಿ ತೊಗೊಂಡಿದ್ದೀನಿ. ನೋಡೋಣ ಅವಳೇನು ಪರ್ಚೇಸ್ ಮಾಡಿದಾಳೆ ಅಂತ ಗೊತ್ತಿಲ್ಲ. ನಾನಂತೂ ಎಲ್ಲ ಪರ್ಚೇಸ್ ಆಗಿದೆ ಅಂತ ಅನ್ಕೋತೀನಿ. ಸರಿ ಕನ್ಫ್ಯೂಸ್ ಆಯಿತು, ಕೆಲವು ತೊಗೊಂಡಿದ್ದೀನ ಕೆಲವು ಬಿಟ್ಟಿದ್ದೀನ ಅಂತ. ತೊಗೊಂಡಿದ್ದೀನಿ, ಕತ್ಲಾಗ್ಬಿಡ್ತೀಗ. ಅವಳಿಗೆ ಫೋನ್ ಮಾಡ್ತೀನಿ ನೋಡು, ಅವಾಗಲೇ ಫೋನ್ ಮಾಡಿದ್ವಿ 4 ಗಂಟೆ ಹಿಂದೆನೆ. ನಾನು ದೀವ್ ನಿಂತಿದ್ದೆ, ಫೋನ್ ಮಾಡ್ಬಿಟ್ಟು ಎಲ್ಲಿದೆ ಅಂತ ಕೇಳ್ತೀನಿ. ಈಗ ನೋಡಿ ಇವಾಗ ಬರ್ತಾ ಇರೋದು. ನಾನು ಬಂದೆ ಅರ್ಧ ಗಂಟೆ ಆಯಿತು ಹೆಚ್ಚು ಕಡಿಮೆ. ನೀವು ಈಗ ಬರ್ತಾ ಅರ್ಧ ಗಂಟೆ ಏನಾಗಿಲ್ಲ, 4 ಗಂಟೆ ಆಯಿತು. ನೀವು ಬರೀ ಸುಳ್ಳು ಹೇಳ್ಬಿಟ್ಟು ಸುಮ್ಮನೆ ಫೇಮಸ್. ಇಲ್ಲಿ ಒಂದ್ಸರಿ ಬಂದು ಬ್ಲಾಗ್ ಮಾಡ್ತಿದ್ದೀವಿ ಆಯ್ತಾ? ಹೊರಡೋಣ ಬನ್ನಿ ಈಗ. ಸರಿ ನಡಿ, ಹೊರಡೋಣ. ಟೈಮ್ ಆಯಿತು. ಸಖತ್ ರಶ್ ಇದೆ ನೋಡಿ, ಟ್ರಾಫಿಕ್ ಅಂತೂ ಭಯಂಕರ ಇದೆ. ಈ ಸಿಗ್ನಲ್ ಹತ್ರನೇ ಇದೀವಿ ಹೆಚ್ಚು ಕಮ್ಮಿ. ಸಾಕು ಬನ್ನಿ, ಹೊರಡೋಣ ಮನೆಗೆ. ಎಲ್ಲರೂ ತೊಗೊಂಡಿದ್ಯಾ? ಬಂದರು ಗೈಸ್. ಇನ್ನೊಂದು ಐಟಮ್ ಇದೆ, ಮನೆ ಹತ್ರನೇ ಸಿಗುತ್ತೆ, ಬ್ರೌನ್ ಕಲರು. ಗೈಸ್ ಇವರು ಪರ್ಪಲ್ ಕಲರೇ ತಗೊಂಡಿಲ್ಲ, ಬ್ಲೂನ ಪರ್ಪಲ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ನನಗೆ ಪರ್ಪಲ್ ತಗೊಂಡಿದ್ದೀನಿ. ನಿನಗೆ ಕಲರ್ ನನಗೆ ಕನ್ಫ್ಯೂಸ್. ಅದು ತೋರಿಸಿದ್ರಲ್ಲ, ಅದು ಪರ್ಪಲ್ ಅಲ್ಲ, ಅದು ವೈಲೆಟ್. ಪರ್ಪಲ್ಲೇ ಬೇರೆ, ವೈಲೆಟೇ ಬೇರೆ. ಅದು ವೈಲೆಟ್ ತಗೊಂಡಿದ್ರೆ ಡಿಸ್ಕ್ವಾಲಿಫೈ ಅದು. ಅದಕ್ಕೆ ಬೇಡ ಕಣವ, ನಾನು ಪರ್ಪಲ್ಲೇ ತಗೊಂತೀನಿ. ಪರ್ಪಲ್ ತಗೋಬೇಕು. ಅದಕ್ಕೆ ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದು ಅದಕ್ಕೇನೆ. ಅದು ಈಗ ಅವ್ರು ಅದನ್ನ ಹೇಳ್ದೇನೆ ಏನಾದರೂ ಓಪನ್ ಮಾಡಿದ್ರೆ ಡಿಸ್ಕ್ವಾಲಿಫೈ ಅಂತ ಆಗ್ತಿತ್ತು. ಅದು ನಿಜನೇ, ಫಸ್ಟೇ ರೂಲ್ಸಲ್ಲಿ ಹೇಳಿದ್ದೀನಿ. ಈಗ ಅಲ್ಲೋಗಿ ಅಂತ ತಗೋತೀರಪ್ಪ. ಕನ್ನಿಷ್ಟ ಏನಾರು ಅಂತ ನಿನಗೇನು ಆಯಿತು ಸರಿ, ಮನೆ ಹತ್ರನೇ ತಗೊತಾರಂತೆ. ಅದೇನು ತಗೊತಾರೆ ಗೊತ್ತಿಲ್ಲ. ನೀವೊಂದು ತಗೊಳ್ಳಿ, ನಾನು ಒಂದು ಐಟಮ್ ತಗೊಬೇಕು ಮನೆ ಹತ್ರ. ಏನೋ ಸಿಟಿ ಅಂದ್ವಿ, ಸಿಟಿನಲ್ಲಿ ಈಗ ಸೀರಿಯಸ್ಲಿ ಸಿಟಿನಲ್ಲಿರೋಂಥ ಕಾಸ್ಟ್ಲಿ ಇಲ್ಲೇ ಇಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ. ಸುಮ್ಮನೆ ಯಾವುದಾದ್ರೂ ಒಂದು ಏರಿಯಾಗೆ ಹೋಗ್ಬಿಟ್ಟು ಮಾಡ್ಕೊಂಬಂದಿದ್ರು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಎಲ್ಲ ಥರ ಸಿಕ್ಕೋಗೋದು. ಏನು ಕೇಳಿದ್ರು ಕಾಸ್ಟ್ಲಿ ಅಲ್ಲಿ. ಗೈಸ್ ಈಗ ಇಲ್ಲಿ ಬಂದು ಬ್ರೌನ್ ಕಲರ್ ಗಿಫ್ಟ್ ತೊಗೊಂಡೆ. ಅಲ್ಲಿ ಬೆಳಕಷ್ಟು ಜಾಸ್ತಿ ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ಇಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಮುಂದೆ ಏನೋ ತೊಗೊತೀನಿ ಪರ್ಪಲ್ ಕಲರ್ದಂತ ಹೋಗಿದ್ದಾರೆ. ಈಗ ಇದನ್ನು ಮುಗಿಸಿ ಈಗ ಮತ್ತೆ ಮನೆಗೆ ಹೋಗಿ ಗಿಫ್ಟ್ಸ್ನ ಓಪನ್ ಮಾಡೋಣ. ಮೆಡಿಕಲಲ್ಲಿ ಪರ್ಪಲ್ ಕಲರ್ ಏನು ಸಿಗುತ್ತೆ, ಅದು ಏನು ಹುಡುಕ್ತಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಮುಗಿತಾ ಇನ್ನು ನೋಡಿ, ಅಲ್ಲಿ ಬೇಕಿಲ್ಲ. ಸಿಕ್ತಾ ಅಂದೆ. ಗೈಸ್ ಈಗ ಎಲ್ಲ ಐಟಮ್ಸ್ ಗಿಫ್ಟ್ಸ್ನ ತಗೊಬಂದಿದ್ದೀನಿ. ಈಗ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ನೀವೇ ಫಸ್ಟ್ ನನಗೆ ಎಕ್ಸ್ಚೇಂಜಾ? ನನಗೆ ಗಿಫ್ಟ್ನ ಕೊಡೋ ನಾನು. ಇವ್ರು ನನಗೆ ಗಿಫ್ಟ್ ಕೊಡ್ತಾರೆ, ನಾನು ಇವ್ರಿಗೆ ಕೊಡ್ತೀನಿ. ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಯಾವುದು ವರ್ತ್ ಅನ್ಸುತ್ತೆ, ಯಾರು ಚೆನ್ನಾಗಿ ಗಿಫ್ಟ್ ಕೊಟ್ಟಿರ್ತಾರೆ ನೀವೇ ಕಮೆಂಟ್ ಮಾಡಿ. ಕಮೆಂಟ್ ಅಲ್ಲ, ಕಡಿಮೆ ಬಜೆಟ್ ಅಲ್ಲಿ ಬೈ ಮಾಡೋರು ವಿನ್ ಅಂತ. ಅದನ್ನ ಖುಷಿನೂ ಆಗ್ಬೇಕಂತ ಹೇಳಿದೀನಿ, ವರ್ತ್ ಇರ್ಬೇಕು. ಖುಷಿ ಆಗುತ್ತೆ ಕಣವ, ವಜ್ರ ಕೊಟ್ರೆ ನಾನು ಇಲ್ಲಿಂದ ತರದ ಅಟ್ಲೀಸ್ಟ್ ಏನು ಇಷ್ಟ ಆಗುತ್ತೆ. ಎಲ್ಲಿ ತರ್ಲಿ ನಾನು ಇವೆಲ್ಲ ಬಿಟ್ಟು ಈಗ ಬರೀಬೇಕಂತೆ. ಗಿಫ್ಟ್ಸ್ ಓಪನ್ ಮಾಡೋಣ. ಮಾಡು. ಯಾವ್ದು ಕಲರ್ ಫಸ್ಟ್? ನೀವೇ ತೆಗಿ, ಎಲ್ಲಾದ್ರಲ್ಲೂ ನಾನೇ ರೆಡ್ ತೆಗಿ. ರೆಡ್ ಅವಳು ಖುಷಿ ಆಗ್ಬಿಡ್ತಾಳೆ, ಬಿದ್ದೋಗ್ಬಿಡ್ತಾಳೆ.
ಅಂತ ತಂದಿದ್ದೀನಿ ರೆಡ್ಡಲ್ಲಿ. ಇದ್ರಲ್ಲಿ 3 ಜಿಪ್ ಅವೆ. ಅಯ್ಯೋ ನಾನು ಎಲ್ಲೆಲ್ಲ ಹಾಕೊಂಡಿದ್ದೀನಿ. ತೆಗೀರಿ ನೀವೇ. ಸ್ಟಾರ್ಟಾ? ತೆಗೀರಿ ನೀವೇ ಹೇಳಿದ್ದು ಅಲ್ವಾ? ಕಣ್ಣು ಮುಚ್ಕೋ ಪ್ಲೀಸ್, ಕಣ್ಣು ಮುಚ್ಕೋ. ಐ ಲವ್ ಯು ಡಾರ್ಲಿಂಗ್. ಅಯ್ಯೋ ನೋಡಿ ಎಂತ ಗಿಫ್ಟ್ ಕೊಟ್ಟಿದ್ದೀನಿ. ರೋಸ್. ಇಟ್ಸ್ ರೆಡ್. ಕುಂಕುಮ. ಇದು ಕುಂಕುಮ ರೆಡ್ ಅಲ್ಲ, ಇವಳು ತಂದಿರೋದು ಅದು ಕುಂಕುಮನೆ. ಬಟ್ ಆದ್ರೆ ಇವಳು ತಂದಿರೋದು ಒಳಗಡೆ ರೆಡ್ ಅಲ್ಲ ಇದು. ಕೊಡಿ ತೋರಿಸ್ಬಿಟ್ಟು ತಂದು ತೋರ್ಸ್. ರೆಡ್ ಅಂದ್ರೆ ಇದು ಅದಕ್ಕೆ ತೋರ್ಸ್. ಪ್ರಿಯಮ್ಮ ಇದು ರಾಂಗ್ ಆಗುತ್ತೆ. ಕುಂಕುಮ ರೆಡ್ ಇರೋದು ಬರುತ್ತೆ. ಕ್ವಾಲಿಟಿ ತಂದ್ಕೊಟ್ಟಿದ್ದೀನಿ. ಕ್ವಾಲಿಟಿದಲ್ಲ, ನೀನು ಕ್ವಾಲಿಟಿ ಯಾವ್ದು ಬರುತ್ತೆ, ನಾನು ತಗೊಂಡ್ಬರ್ತಿದ್ದೆ ಅದ್ರಲ್ಲಿ. ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ರೆಡ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದೆ. ಅವಳು ಸೋತ್ಲು, ಫಸ್ಟ್ ಸೋತ್ಲು. ಕುಂಕುಮ ತಂದಿದ್ದು ಒಳ್ಳೇದೆ, ಬಟ್ ಆದ್ರೆ ಅದು ಕಲರ್ ಅಲ್ಲ, ಅದು ಬ್ರೌನ್ ಕಲರ್. ಅದು ನೋಡಿ ನೀವೇನೆ. ಅನುಷಾ ನಿಂಗೆ ಯಾವ ಕಲರ್ ಸ್ಟಾರ್ಟಿಂಗ್ ಅಲ್ಲಿ ಇದು ರೆಡ್ ಡಾರ್ಕ್ ರೆಡ್ ಬಿಡಿ. ಡಾರ್ಕ್ ರೆಡ್ ಯಾವ್ದು ಇಲ್ಲ. ಇದ್ರಲ್ಲಿ ಸೋತ್ಲಪ್ಪ, ನನ್ಗೆ ಇದೀನಿ. ಒಳ್ಳೇದೇ ಕುಂಕುಮ ತಂದಿದ್ದಾಳೆ, ತುಂಬಾ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತಾ ಖುಷಿನೇ ಕುಂಕುಮ. ಅನುಷಾ ನಿಂಗೆ ಖುಷಿ ಆಯ್ತಾ? ರೆಡ್ ಅಂತ 2 ಸಲ ಹೇಳಿದ್ದೀನಿ ಆದ್ರೆ ಇದು ಕುಂಕುಮ ಅಲ್ಲ, ಸಾರಿ ರೆಡ್ ಅಲ್ಲ, ಕುಂಕುಮನೇ ರೆಡ್ ಅಲ್ಲ. ನೆಕ್ಸ್ಟ್ ಸೋತಪ್ಪ, ನಾನು ಗೆದ್ದಿದ್ದೀನಿ. ಆಯ್ತು. ಬ್ಲೂ. ಬ್ಲೂನಾ? ಡಾರ್ಕ್ ಬ್ಲೂ. ಡಾರ್ಕ್ ಬ್ಲೂ ಅಂತ ತುಂಬಾ ಸಲ ಮೆನ್ಷನ್ ಮಾಡಿ ಇವಳು ಡಾರ್ಕ್ ಬ್ಲೂ, ಲೈಟ್ ಬ್ಲೂ, ಡಾರ್ಕ್ ಬ್ಲೂ ಅಂತಾನೆ ಹೇಳಿರೋದು. ಸುಮ್ಮನೆ ಕುತ್ಕೋ. ನನಗೆ ಗೊತ್ತಿಲ್ಲ. ಡಾರ್ಕ್ ಬ್ಲೂ ತಂದಿಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಮಾಡು, ನೀನು ಕೊಡು ಫಸ್ಟ್. ಮುಚ್ಕೋ, ಚೆನ್ನಾಗಿ ಮುಚ್ಕೋ. ನೀವು ಮುಚ್ಕೊಳ್ಳಿ, ನಾವು ತಿಕ್ಕೋತೇವೆ. ನೋಡ್ಕೋ, ಇದ್ರಲ್ಲಿ ವೈಟ್ ಬ್ಲೂ ಐತೆ. ನಿಂದು ಒಂದ್ ಬರುತ್ತಂಗೆ ನಂಗೆ ಗೊತ್ತು. ಓಕೆ, ಇದು ಗ್ರೀನ್ ಇದೆ, ವೈಟ್ ಇದೆ, ಬ್ಲೂ ಇದೆ, 3 ಕಲರ್ ಇದೆ. ಓಕೆ, ಬ್ಲೂ ಅಂತ ಬ್ಲೂ ಅದು, ಇದು ಬ್ಲೂ. ಓಕೆ ಓಕೆ. ನೆಕ್ಸ್ಟ್ ಇದು ನಿಮ್ಗೆ. ವಾದ ಮಾಡಿದ್ರೆ ತೋರ್ಸು. ನೀವು ನೀವು ಏನ್ ತರಲಿ ನಿಮಗೆ? ನೋಡ್ಬಿಟ್ಟೆ ಒಂದು. ಏ ಅಪ್ಪಿ ಸಾರಿ ಅಪ್ಪಿ, ನೀನ್ ಈ ಕಡೆ ನೋಡ್ಬಾರ್ದು. ನೀನ್ ಯಾಕೆ ಸಾರಿ ಕೇಳ್ತೀಯ? ಪಿಂಕ್ ಗೊತ್ತಾಗಿ. ಪಿಂಕ್. ಅಯ್ಯೋ ಪಿಂಕು. Few moments later. ರೋಸ್ಗೆ 10 ರೂಪಾಯಿ ಕೊಟ್ಟಿದ್ದೀನಿ. ಇದಕ್ಕೆ ಬ್ರಷ್ಗೆ 20 ರೂಪೀಸ್ ಕೊಟ್ಟಿದ್ದೀನಿ. 30. ನೀವು ಉಳಿಸ್ಕೊಳ್ಳಿ ಚೆನ್ನಾಗಿ. ಇದಕ್ಕೆ ನಾನು ಕೊಟ್ಟಿದ್ದು 10 ರೂಪಾಯಿ ಮಾತ್ರ. ಜಸ್ಟ್ ಓನ್ಲಿ 10. ಆದ್ರೆ ನಂದು ಇನ್ನ ಕ್ವಾಲಿಟಿ ಇದೆ. ಇದನ್ನ ಯಾರು ಬಳಸ್ಬೇಡಿ, ನಾನೇ ಬಳಸ್ತೀನಿ. ಓಕೆ ಓಕೆ. ನಂದು ಪಿಂಕ್. ಇದು ಪಿಂಕ್ ಅಲ್ಲ, ಇದು ಪಿಂಕ್ ಪಿಂಕ್ ಕಣಮ್ಮ. ಈ ಪಿಂಕ್ ಅಲ್ಲ, ಇದು ಪರ್ಪಲ್. ಪಿಂಕು ಅಮ್ಮ, ಪರ್ಪಲ್ಗೂ ಪಿಂಕು ವ್ಯತ್ಯಾಸ ಇಲ್ವಾ ನಿಂಗೆ? ಪಿಂಕು ಪಿಂಕ್ಗೂ ಪರ್ಪಲ್ಗೂ ವ್ಯತ್ಯಾಸ ಗೊತ್ತಿಲ್ಲ. ಯಾವ ಕಲರ್? ಅಮ್ಮ ಪಿಂಕ್ ಕಣಮ್ಮ. ಕಲರ್ ಒಂದೇ, ಬಟ್ ಅದ್ ನೋಡೋದು ಬೇರೆ. ಡಾರ್ಕ್ ಇದೆ, ಲೈಟ್ ಇದೆ. ನಿಮ್ಗೆ ಕಲರ್ ಇದು ಬೆಳಕಿಗೆ ಕಾಣಿಸ್ತಾ ಇರ್ಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಡಿಸ್ಕ್ವಾಲಿಫೈ. ಇಲ್ಲ ಅಮ್ಮ. ಮಣಿ ನೀನು ಸ್ವಲ್ಪ ಓವರ್ ಆಯ್ತಲ್ಲ. ಆಯ್ತು, ನೆಕ್ಸ್ಟ್ ನೋಡಿ. ಪಿಂಕ್ ಅದು. ಹಂಗೆ ಇರ್ಬೇಕಲ್ಲ ಒಮ್ಮೆ. ಆಯ್ತಾ? ಆಯ್ತು ನೋಡಿ. ಆರೆಂಜ್ ನಾನು ಕನ್ಫರ್ಮ್ ಮಾಡ್ತೀನಿ. ಅದೇನು ಡಿಸ್ಕ್ವಾಲಿಫೈ ಅಂತೀರಾ? ನೋಡಿ ಗೈಸ್, ಇದು ಪಿಂಕ್ ಅಲ್ವಂತೆ. ಇನ್ನೊಂದು ಕಲರ್ ಗೊತ್ತಿಲ್ಲ ಇದು. ನೋಡು, ನಿಂಗೆ ವರ್ತಾಗಿರೋದೇ ಕೊಟ್ಟು. ನಾನಾ? ಖುಷಿ ಆಯ್ತಾ? ನೈಲ್ ಪಾಲಿಶ್ ನಂಗೆ ಸಖತ್ ಇಷ್ಟ ಆಯ್ತು. ಮತ್ತೆ ನಾನು ಇಷ್ಟ ಅಂತಾನೆ ತಗೊಂಡ್ಬಂದಿದ್ದೀನಿ. ಈಗ ಕೊಡು. ಈಗ ವೈಟ್ ಬೇಡ, ವೈಟ್ ನಾನು ಹೇಳಿ ತೆಗಿಬೇಕು. ನೀ ಬೇಜಾರು ಮಾಡ್ಕೋಬೇಡ, ನೀ ಇದಕ್ಕಂತೂ ಸಖತ್ ಬೇಜಾಗ್ತೀಯ ನನಗೆ. ಏನ್ ತಂದಿದ್ಯಾ ಮನೆ ಅಂತದ್ದು? ತೋರಿಸಿ. ನೀ ತೋರ್ಸು ಗೈಸ್, ವೈಟ್ ಮಲ್ಲಿಗೆ ಹೂವು ಎಷ್ಟು ರೂಪಾಯಿ? 50 ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಿಜ ಇವತ್ತಾ? ಅವ್ರಿಗೆ ಇಷ್ಟ ಅಂತಾನೆ ಹೇಳ್ದೆ. ನಾನು ಫಸ್ಟ್ ಹೇಳ್ದೆ ತಾನೆ. ಅವ್ರಿಗೆ ಖುಷಿಯಾದಂತ ಐಟಮ್ಸ್ ತಂದಿದ್ದೀನಿ ಆಲ್ಮೋಸ್ಟ್. ನಾನು ಪಿನ್ ಕೊಡು, ಮುಡ್ಕೊಂಡೆ ಬಿಡ್ತೀನಿ. ತಗಡೆ ಕೊಡಪ್ಪ. ನನ್ಗೆ ತುಂಬಾ ಇಷ್ಟ, ಸಖತ್ ಅಂದ್ರೆ. ಅದಕ್ಕೆ ತಂದಿದ್ದೀನಿ, ನೀವು ಖುಷಿಯಾಗಿರೋದನ್ನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮಲ್ಲಿಗೆ ಹೂವು ಮುತ್ತೈದರಿಗೆ ಭಾರಿ ಭಾರಿ. ನೋಡಿ, ಕುಂಕುಮ ಕೊಟ್ಟಿದ್ದೀನಿ, ಹೂವ ಕೊಟ್ಟಿದ್ದೀನಿ. ಅದಕ್ಕಿಂತ ನೀನ್ ಮಾಡ್ಬೇಕು ಇದನ್ನ ಇಲ್ಲಿಗೆ ಮುಡಿಸ್ಕೊ. ಕಿವಿ ಹತ್ರ ಇದನ್ನ ಹಿಂಗೆ ಇಟ್ಕೊಳ್ಳಿ. ನಾನು ಇಟ್ಕೊಂತೀನಲ್ಲ. ಉದ್ದ ಇದೆ ಕಡ್ಡಿ ಇದು. ಎಷ್ಟು ಚೆನ್ನಾಗಿದೆ. ರೋಸ್ ಕೊಟ್ಟಿದ್ದೀನಿ. ಬೇಡ, ಈಗ ನೀನ್ ಕಣ್ಣು ಮುಚ್ಕೋಬೇಕಪ್ಪ. ಇರುವ ನಿಮಿಷ. ಈಗ ನಾನು ವೈಟ್ ಕೊಡ್ತಾ ಇದ್ದೀನಲ್ವಾ? ಪಿಂಕು ಬೇಡ, ಪಿಂಕು ಬಿಡೋಗುತ್ತೆ. ಏನಕ್ಕೆ ಹಿಂಗ್ ಮಾಡಕ್ ಫೈನ್. ಇದು ನೈಲ್ ಪಾಲಿಶ್ ಬೇರೆ ಹಾಕೋಬೇಕು.
ಅರ್ಧೋಗುತ್ತೆ ನನಗೆ. ಕಣ್ಮುಚ್ಲಾ? ಕಣ್ಣು ಮುಚ್ಕೋ. ಅರ್ಧೋಗುತ್ತೆ. ಅರ್ಥೋಗುತ್ತೆ. ಪೇಪರ್ ಅನ್ಸುತ್ತೆ. ಪೇಪರು ಅಯ್ಯೋ ನೋಡಿ ಫ್ರೆಂಡ್ಸ್, ನಾನು ತೆಗ್ದಿರೋದು. ಎಷ್ಟು ರೂಪಾಯಿ ಕೊಟ್ಟೆ ಅದಕ್ಕೆ? ನೆಕ್ಸ್ಟ್ ಟಾಸ್ಕಿಗೆ ಬೇಕಾಗುತ್ತೆ ಬಿಡು. ಚೆನ್ನಾಗಿಲ್ವಾ? ಟಾಸ್ಕ್ಗೆ ಅಂತಲ್ಲ, ಚೆನ್ನಾಗಿಲ್ವಾ? ಒಂದಕ್ಕೆ 80 ರೂಪೀಸ್ ಕೊಟ್ಟಿದ್ದೀನಿ ನಾನು. ಹಾ? ಥ್ಯಾಂಕ್ ಯು. ಖುಷಿ ಪಡ್ತೀಯಾ? ಖುಷಿ ಅಮ್ಮ ಬೇರೆ ತರ್ಬೇಕು ಅನ್ನೋದಿದ್ರೆ ಹಂಗಲ್ಲ ಹಾಕು. ನಂಗೆ ಇಷ್ಟ ಇದ್ರೆ ಹಾಕೋತೀನಿ. ಈ ಡ್ರೆಸ್ ಎಲ್ಲ ನಂಗೋದಿಲ್ಲ ಹಾಕು. ಚೆನ್ನಾಗಿದೆ. ಹೆಣ್ಮಕ್ಳುಗಳು ಇದ್ರಲ್ಲ ಹಾಕಿ. ಆಯ್ತು. ನೆಕ್ಸ್ಟ್ ಬ್ಲಾಕಾ? ಬ್ಲಾಕಾ? ತೆಗೀರಿ. ನೀವ್ ಹೇಳಿದ್ರೆ ನೀವ್ ತೆಗಿಲಿ. ತೆಗಿ first. ಇಲ್ಲ, ನಾನು ತೆಗ್ದಿದ್ದೀನಿ. ನೀನ್ ಹೇಳದ್ನ ನೀನ್ ತೆಗಿಬೇಕು. ತೆಗಿದ್ದೀನಿ. ತೋರ್ಸಿ. ತೋರಿಸ್ತೀನಿ, ಕೊಡು. ಹಾ. ನೀವ್ ಕೊಡ್ಬೇಕು ಫಸ್ಟ್, ನಾನಲ್ಲ. ಕೈಲಿ ಇಟ್ಕೊತೀರಾ? ನನ್ಗೆ ಆಚೆ ಕಾಣ್ತಿದೆ. ಆಚೆ ಕಾಣುತ್ತೆ ಅಮ್ಮ. ಕಾಣಿಸ್ಕೊ. ನೀನ್ ಜಾಸ್ತಿ ಆಡ್ಬೇಡ. ನೀನ್ ಹೇಳಿ. ಮುಚ್ಚಬಾಯ್. ನಿಮ್ಮ ಅಕ್ಕಂಗೆ ಸಪೋರ್ಟ್ ಮಾಡ್ತಾಳೆ. ಇದನ್ನ ಮೈಕೈಗೆ ಉಚ್ಕೊಳಕ್ ಕೊಟ್ಟಿದ್ದಾಳೆ. ತಲೆ ಹಾಕೊಳಕ್ ಬೇಡವಾ ಶಾಂಪು? ಅದಕ್ಕೋಸ್ಕರ ನಾನು ಶಾಂಪು ತಗೊಂಡ್ ಬಂದಿದ್ದೀನಿ. ಸನ್ ಸಿಲ್ಕ್. ಸರಿ, ಒಂದಂದಿಲ್ಲ, 4 5 5 ರೂಪಾಯಿ ಕೊಟ್ಟಿದ್ದೀನಿ. 5 ರೂಪಾಯಿ. 5 ರೂಪಾಯಿ. ಅಯ್ಯಪ್ಪ ಯಪ್ಪ. ಅದು ಖುಷಿ ಆಗ್ಲಿಲ್ವಾ ಅವಳಿಗೆ? ಓಕೆ 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 ಓಕೆ. ಎಲ್ಲ ಬಾತ್ರೂಮ್ ಅಲ್ಲಿ ಯೂಸ್ ಮಾಡೋ ಐಟಮ್ಸ್. ಇದೆಂತದ್ದು ಬ್ರಷ್, ಶಾಂಪು, ಬ್ರಷ್. ನೋಡಿ ಸರ ತಂದ್ಕೊಟ್ಟಿದ್ದೀನಿ. ಇದೊಂದು ಸರ. ರೂಪಾಯಿದು ಒತ್ತಿ ಹುಡಿ ಯಾವ್ದು ತಂದ್ಕೊಟ್ಟಿಲ್ಲ. ತರದ್ದು ಇದಕ್ಕೆ ಎಷ್ಟು ಕೊಟ್ಟೆ ನೀನು? ಸರಿ ನೆನಪಲ್ಲ. 35. ಮತ್ತೆ ನನಗೆ ಎಲ್ಲಕ್ಕಿಂತ ಜಾಸ್ತಿ ಇರೋದು ಇದೆ. 50. ಇದು 80. ಬ್ಲಾಕ್ ಕ್ಲಿಪ್ ನೋಡಿ 5 ರೂಪಾಯಿ 10 ರೂಪಾಯಿ ತಗೊಳ್ಳಿ. 20 ರೂಪೀಸ್. ಅದು ಕ್ವಾಲಿಟಿ ನೋಡಿ. ಇದನ್ನ ನಾನೇ ಯೂಸ್ ಮಾಡ್ಬೇಕು. ಅವ್ಳ ತಲೆ ಇದ್ರೆ ನಾನು ಕಿತ್ತಾಕ್ತೀನಿ. ಕ್ವಾಲಿಟಿ ನೋಡಿ ಪ್ರಿಯಾ. 5 ರೂಪಾಯಿ. ನನಗೆ ಎಷ್ಟು ಎಷ್ಟು ಆಗಿದೆ ಆಗುತ್ತೆ? ಕ್ವಾಲಿಟಿ. ನೋಡಿದ್ರೆ 20 ರೂಪೀಸ್. ನೆಕ್ಸ್ಟ್ ನೀನ್ ಹೇಳು. ಯಾರು ಬ್ಲಾಕ್ ಹೇಳಿ? ನೀವು. ನಾನಲ್ವಾ? ಓಕೆ ಫೈನ್. ಪರ್ಪಲ್. ನಂಗೊತ್ತು ಅನುಷ ಏನ್ ಕೊಡ್ತಾಳೆ ಅಂತ. ತಂದಿಲ್ಲ ನಾನು 3 ಐಟಮ್ ತಂದಿದ್ದೀನಿ ಪರ್ಪಲ್ ಅಲ್ಲಿ. ಹಾ? 3 ಐಟಮ್. ಅದಕ್ಕೆ ಅವರು ಪರ್ಪಲ್ಗೂ ವೈಲೆಟ್ಗೂ ಕನ್ಫ್ಯೂಸ್. ನೋಡಿ ಫ್ರೆಂಡ್ಸ್, ನಾನು ಕೊಡ್ಬೇಕಿತ್ತು, ಅವರೇ ತಗೊಂಡು. ನೋಡಿ. ಅಯ್ಯೋ ಸಾರಿ, ನೀ ತೆಗಿಬೇಕು. ನೋಡಿ ಇದನ್ನ ಪರ್ಪಲ್ ಅಲ್ಲ ಅಂತ ಅದು ವೈಲೆಟ್ ಅದು ಅಲ್ವಾನೆ ಪ್ರಿಯಾ? ವೈಲೆಟ್. ಇದು ತಗೊಂಡೆ. ಆಮೇಲೆ ಇದು ಯಾವ್ದು? ಅದು ಪರ್ಪಲ್ ಅಲ್ಲ. ಪರ್ಪಲ್ ಆಗ್ಬೋದು, ಆಗುತ್ತೆ. ಇದು ಪರ್ಪಲ್ ಆಗುತ್ತೆ. ಅದು ಪರ್ಪಲ್ ಆಗುತ್ತೆ. ಪರ್ಪಲ್ ನಂಗೆ ಬೇಕು. ಕೇಕ್ ಆಗುತ್ತೆ. ನಂಗೆ ಇಷ್ಟ ಆಗಲ್ಲ. ಗಾಯ್ಸ್ ಸ್ನ್ಯಾಕ್ಸ್ ತಂದಿರೋದೆಲ್ಲ ನಾನೇ ತಿಂತೀನಿ. ಇವು 3 15 ರೂಪಾಯಿ ಆಯ್ತಪ್ಪ. ಇವು 3 ಪರ್ಪಲ್. ಇದನ್ನು ನಾನೇ ಯೂಸ್ ಮಾಡ್ತೀನಿ. ಕುಳಮ್ಮ ನೀನು ಅದಕ್ಕೆ ಕಾಣಕ್ಕೂ ಯೂಸ್ ಮಾಡ್ಬೇಡ. ನಂಗೆ ಅನ್ಕೊಳಕ್ ಹೋಗ್ಬೇಡ, ನಾನೇ ಯೂಸ್ ಮಾಡ್ತೀನಿ. ಕೊಡ್ತೀನಿ. ನೀವೆಲ್ಲ ನಾನು ತಿನ್ನಲ್ಲ, ನಂಗೆ ಇದೆಲ್ಲ ಇಷ್ಟನೇ ಇಲ್ಲ ಹೇಳ್ಬೇಕು. ನನ್ಗೆ ಇಷ್ಟ ಕೊಡು. ನನ್ಗೆ ಅಂತ ತಂದಿರೋದು. ಇದು ಇಷ್ಟ ಇಲ್ಲ. ಇದು ಕೇಕ್ ಮತ್ತೆ ತಿನ್ನಲ್ಲ. ನಾನ್ ತಿಂತೀನಿ. ಥ್ಯಾಂಕ್ಸ್ ಥ್ಯಾಂಕ್ಸ್. ಇದು ಇಷ್ಟ ಆಯ್ತು ನನಗೆ. ಥ್ಯಾಂಕ್ಸ್ ಮಾಡಿ. ನನ್ಗೆ ಅಂತ ತಂದಿದ್ದು. ನೆಕ್ಸ್ಟ್ ನೀನೇ ಕೊಡು. ಆರೆಂಜ್ 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 ಆರೆಂಜ್. ಓಕೆ. ಓ ಓಕೆ ಗೋಟ. ನಾನು ತಾನೇ ತೋರಿಸಿದ ಲಾಸ್ಟ್. ಗೋಟ. ಇಲ್ಲ ಇವ್ರು ಆರೆಂಜ್ ನಾನು ನೋಡಿಲ್ಲ ಇದು ನೋಡಿಲ್ಲ. ನಿಜ ನಿಜ ನೋಡಿಲ್ಲ. ಆರೆಂಜ್ ನಾನೇ ತೆಗಿತೀನಿ. ಇಲ್ಲ ನಿಜ ನೋಡಿಲ್ಲ. ಏನೋ ಆರೆಂಜ್ ಕಲರ್ ಬಂದಾಗ ಅನಿಸ್ತು. ಆದ್ರೆ ಏನ್ ಐಟಮ್ಸ್ ಅಂತ ಏನ್ ಐಟಮ್ ಅಂತ ನಂಗೆ ಗೊತ್ತಾಗಲಿಲ್ಲ. ಓಕೆ ಆರೆಂಜ್. ಅಯ್ಯೋ ವಿಸ್ಪರ ಆಯ್ತು ತಂದ್ರೆ ಇಲ್ಲ. ನನಗೆಲ್ಲ ಸಿಗ್ಲಿಲ್ಲ. ಇದು ಹೇಳ್ಬೇಕಂದ್ರೆ ಇದಕ್ಕೆ ನಾಚಿಕೆ ಪಡೋ ಅಂತ ವಿಚಾರ ಅಲ್ಲ. ತುಂಬಾ ಖುಷಿ ಆಯ್ತು. ಓಪನ್ ಆಗಿ ನನಗೆ ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ಇದು ನಾಚಿಕೆ ಪಡೋ ಅಂತ ವಿಚಾರ ಏನಿಲ್ಲ. ವೆರಿ ವೆರಿ ಗುಡ್. ಥ್ಯಾಂಕ್ ಯು. ಖುಷಿ ಆಯ್ತು. ಬರ್ತದೆ. ಪ್ರೌಡ್ ಆಫ್ ಯು. ನಿನಗೆ ಹೆಂಗ್ ಕೊಡ್ತೀನಿ ಅಂದ್ರೆ ತಗೋ. ಇದೇನ್ ಕಿವಿಗೆ ಇಟ್ಕೊಳ್ಳೋದು ನಾನು? ಎರಡು ನಾನು ಈ ತರ ಯಾವ್ದು ತಗೋ ಬಂದಿಲ್ಲ. ಎಲ್ಲ ಬೇರೆ ಬೇರೆ items. ಇದಕ್ಕೆ 10 ರೂಪಾಯಿ ಕೊಟ್ಟಿದ್ದೀನಿ. ಸಮುದ್ರಿಗೆ 10 ರೂಪಾಯಿ 4 ಚೆಂಡು ಹೂವು ಫ್ರೀಯಾಗಿ ಇಸ್ಕೊಂಡ್ ಬಂದಿದ್ದೀನಿ. ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಮುಡ್ಕೋಬೇಕಾ ಇದನ್ನುವೆ? ಮುಡ್ಕೋ. ಚೆಂಡು ಹೂವನ್ನು ಮುಡ್ಕೋ. ಏ ಹೋಗಿ ಯಾರು ಕೂತ್ಕೊಳ್ಳಲ್ಲ. ಕೊಡು ಒಂದು. ತಗೊಳ್ಳಿ. ಚೆಂಡು ಚೆಂಡ ಬೇಡಮ್ಮ ಪ್ಲೀಸ್. ನೆಕ್ಸ್ಟ್ ಫೈಲ್. ನಾನಾ ಇಷ್ಟ ಆಯ್ತಾ ನಿಂಗೆ? ನಾನು ಕೊಟ್ಟಿದ್ರೆ ನಿಂಗೆ ಏನ್ ಇಷ್ಟ ಆಯ್ತು ಹೇಳಿ. ಇಷ್ಟ ಇನ್ನೂ ಇದೆ ಅಲ್ಲ ಇಷ್ಟಲ್ಲೇ ಇಷ್ಟಲ್ಲ. ತುಂಬಾ ಇಷ್ಟ ಆಗಿದೆ. ಅದು ಸರಣ ಹಾಕೊಂಡಿದ್ದೆ ನೆನಪಿಸ್ಕೊ. ತುಂಬಾ ಇಷ್ಟ ಆಗಿಲ್ಲ. ಓಕೆ ಓಕೆ. ಇದೊಂದು ರೋಸ್ ಇಷ್ಟ ಆಯ್ತು. ಬ್ರಷು ಬ್ರಷ್ ಇದು ತಿಕ್ಕೊಳಕಂದ್ರೆ ಟೀತ್ ಬ್ರಷ್ ಮಾಡಕ್ಕೆ. ಅಷ್ಟೇ. ನೆಕ್ಸ್ಟ್ ಎಲ್ಲೋ. ಗಾಯ್ಸ್ ಇದು ನನ್ನ ಕಿವಿಯಲ್ಲಿ ಕೂರ್ತಾ ಇಲ್ಲ. ಓಪನ್ ಆಯ್ತಾ?
ಜಿಲೇಬಿ ಅವ್ರ ಫೇವ್ರೆಟ್. ನೋಡು ನಿನ್ ಮಗಳು ನಿಂಗೆಲ್ಲ ಇಷ್ಟ ಆಗಿರೋದೇ ಕೊಡ್ತಾವಳೆ. ಅಂದ್ರೆ ಅಲ್ಲಿ ಒಳಗಡೆ ಇಟ್ಟಿದ್ದಲ್ಲ ಅದಕ್ಕೆ ಅನ್ಸುತ್ತೆ. ಅದೇನದು ಜಿಲೇಬಿ ಕೊಟ್ಟಿದ್ದೀನಿ. ಇದು ಏನು ಇಷ್ಟಿಷ್ಟ ತಂದೈತಲ್ಲ ಏನು ನೋಡಿ ವ್ಯಾಸ್ಲಿನ್ ಕೊಡ್ತಾ ಇದ್ದೀನಿ. ದೊಡ್ಡದಾದ್ರೂ ಕೊಡ್ಬೇಕು ತಾನೆ ಅಟ್ಲೀಸ್ಟ್. ಡೀಪ್ ಮಾಯಿಶ್ಚರೈಸ್ ಅದಕ್ಕೆ 1000 ರೂಪಾಯಿ ಕೊಟ್ಟು ತಗೊಂಬಂದೇ ತಿಟ್ಕೋ. ಚೆನ್ನಾಗಿದೆ ಕ್ವಾಲಿಟಿ. ನೀವು ಇದಕ್ಕೆ ಎಷ್ಟು ಕೊಟ್ಟೆ? ಕೊಟ್ಟೆ. ನಾನು 10 rupees. ಇದು 50 ಕೊಟ್ಟೆ. ಇಷ್ಟೇನಾ? ಇನ್ನ ಇದೆ. ತೆಗೀರಿ. ನೀನಾ ನಾನಾ? ನೀವು ಇನ್ನೇನೈತೆ ಏನಿಲ್ವಲ್ಲ? ಗ್ರೀನ್ ತಗಿ. ಬ್ರೌನ್ 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 ಅವ್ರ ಫೇವ್ರೇಟ್ ಕೊಡ್ತೀನಿ ಗೈಸ್. ಬ್ರೌನ್ ಅಲ್ಲಿ ನೀವು ಇಷ್ಟನೇ ಕೊಡ್ತಾಳೆ. ಪ್ಲಾನ್ ಮಾಡಿದ್ದೀನಿ. ತೆಗೀರಿ. ನೀನ್ ತೆಗಿ. ನೀವ್ ಹೇಳಿದ್ದು ನೀವ್ ತೆಗಿಬೇಕು. ನಾವು ಕೂಡ ಬಳೆ ತಗೊಂಡ್ಬಂದಿದ್ದೀವಿ. ಆದ್ರೆ ಅವಳ ಆಂಟಿನ ಅವ ಆಂಟಿದ್ರು ಮಾತ್ರ ಬಳೆ ಹಾಕ್ತಾರೆ. ಅದಕ್ಕೆ ನೀನು ಜಾಸ್ತಿ ಹಾಕಲ್ಲ. ಅಮ್ಮ ನೀನು ಅದ್ರ ಬದಲು ಬ್ರಾಸ್ಲೆಟ್ ತರ್ಬೇಕು ತಾನೆ. ಸಿಗ್ಲಿಲ್ಲ ಕಣಪ್ಪ. ಎಲ್ಲೂ ಸಖತ್ ಕಾಸ್ಟ್ಲಿ ಇತ್ತು. ಸಖತ್ ಕಾಸ್ಟ್ಲಿ. ಕಾಸ್ಟ್ಲಿ ಇದ್ರು ತಗೋಬನ್ನಿ. ಏನ್ ಕಾಸ್ಟ್ಲಿ ಇದೆ ತಂದ್ಕೊಟ್ಟೆ? ಒಂದ್ ನಿಮಿಷ ಕೊಟ್ಟೆ. ಬ್ರೌನ್ ವರ್ತ್ ಅಲ್ವಾ? ನೀವೇ ಹೇಳಿ. ಬ್ರೌನ್ ಒಳ್ಳೇದಲ್ವಾ? ಒಂದೊಂದು ಹಾಕು ಸಾಕು. ಈಗ ನಾನು ಜಾತ್ರೆ ಮಾಡ್ತಾ ಬಿಡ್ತೀನಿ. ಜಾತ್ರೆಗೆ ಇದ್ರೆ ಅಂದ್ರೆ ಅಲ್ಲಿ ನೋಡು ನಾನು ಕೊಟ್ಟಿರೋ ಬ್ರಾಸ್ಲೆಟ್ ತರ ಆದ್ರೂ ಕೊಡ್ಬೇಕಿತ್ತು ನೀನ್ 30 ರೂಪಾಯಿ. ನೀನ್ ಆಮೇಲೆ ಬಿಚ್ಚಾಕು. ಸಾಕಮ್ಮ. ಸಖತ್ ಕಾಸ್ಟ್ಲಿ ಇತ್ತು. ನೆಕ್ಸ್ಟ್ ಮಮ್ಮ ನೀನು ಇದಾಕೋ. ಅಮ್ಮ ನೀನು ಇದಾಕೋ ಈಗ. ಬಂದ್ಬಿಡ್ತೀನಿ ಇತ್ತು ಹಂಗೆಲ್ಲ ಅಂತ. ಮತ್ತೆ ಎಲ್ಲ ಆಗ್ತಾ ಇದೆಯಲ್ಲ ಪಾಪ ಅವಳಿಗೆ. ನೋಡ್ಬೇಕು. ನಾನು ಎಷ್ಟು ಚೆನ್ನಾಗಿರೋದು ಕೊಟ್ಟಿದ್ದೀನಿ. ನಂಗೆ ಹೆಂಗ್ ಮಾಡ್ತಾವ್ರೆ. ಒಳ್ಳೇದು ಬಳೆ ಒಳ್ಳೇದಲ್ವಾ? ಸರಿ ಈ ಡ್ರೆಸ್ ಹಾಕೊಂತಿರೋ ಬಳೆ ಹಾಕೋ. ಏನು ಬ್ರಾಸ್ಲೆಟ್ ತಂದಿದ್ರೆ ಅದ್ರ ಬಗ್ಗೆ ಇನ್ನೇನೇನು ಇಡಬೇಕಿತ್ತು ನೋಡಿ. ಕುಂಕುಮ ಇಟ್ಟಿದ್ದೀನಿ. ಅರಿಶಿನ ತಂದ್ಕೊಡ್ಬೇಕಿತ್ತು. ಇದ್ರ ಬಗ್ಗೆ ಎಲ್ಲ ಗೆಸ್ ಮಾಡ್ದಂಗೆ ಅವ್ರಿಗೆ ಕಾಫಿ ಅಂದ್ರೆ ತುಂಬಾ ತುಂಬಾ ಇಷ್ಟ. ಸೊ ಬ್ರೌನ್ ಕಲರ್ ಲಿಪ್ಸ್ಟಿಕ್. ನಾನು ಒಂದು ಕುಡಿಯಲ್ಲ. ಎರಡೆರಡು ಆರ ಬೈಕ್ ಒಟ್ನಲ್ಲಿ ಇದೆ ತಾನೆ. ಕೊಟ್ಟು ಲೈಟ್ ಆಗುತ್ತೆ. ಒಂದು ಲೋಟ ಅರ್ಧ ಲೋಟ ಕುಡಿ. ಕೊಟ್ಟರೆ ಒಂದೊಂದು ಕೊಡ್ಬೇಕು. ಚೆನ್ನಾಗಿ ಕೊಟ್ಟಿರೋದು. ಇದು ಡಿಸ್ಕ್ವಾಲಿಫೈನೇ. ಬಳೆಯದು ಬಳೆಗೆ ಡಿಸ್ಕ್ವಾಲಿಫೈ ಆದ್ರೆ ತಟ್ಟದು. ಒಂದೇ ಕಲರ್ ಅನ್ಸುತ್ತೆ ನೋಡಿ. ಗ್ರೀನ್ ತೆಗೀರಿ. ನೀ ತೆಗಿ ಫಸ್ಟ್. ಗ್ರೀನ್ ನೀ ತೆಗಿ. ಆ ಕಡೆ ತಿರ್ಕೊಳ್ಳಿ ಒಂಚೂರು. ಅಯ್ಯೋ ಏನ್ ಸೀರೆ ತಂದಿದ್ದೀವ? ಮೈಸೂರು ಸಿಲ್ಕ. ನಾಳೆ ಅದೇ ಸಾರು ಬಿಡು. ಅಮ್ಮಿಗೆ ಫೇವ್ರೇಟ್ ಉಪ್ಸಾರು ಬಸ್ಸಾರು ಫುಲ್ಲು. ನಿಜ ಚೆನ್ನಾಗಿಲ್ಲ. ನಾವೆಲ್ಲ ಹಾಳಾಗೈತಲ್ಲವಾ? ಇಲ್ಲಿ ನೋಡಿಲಿ. ಒಟ್ನಲ್ಲಿ ನಿಮ್ಗೆ ಇಷ್ಟ ಆಗಿರೋದು ಕೊಟ್ಟಿದ್ದೀನಿ ತಾನೆ. ನುಗ್ಗೆ ಸೊಪ್ಪು ಗೈಸ್. ನುಗ್ಗೆ ಸೊಪ್ಪು ಎಳೆದು ಕೊಟ್ಟಿಲ್ಲ. ಎಲ್ಲ ಬಂತು. ಎಲ್ಲ ಅದ್ರಲ್ಲೆಲ್ಲ ಚುಕ್ಕಿ ಬಂದೈತೆ ಅಂತ ಕೊಟ್ಟವಳ. ಆಯ್ತು ಕೊಡಿ ನೀವೀಗ. ಏನದು ಲಾಸ್ಟ್ ಅಲ್ಲ ನೋಡು. ಮನಿ ಪ್ಲಾಂಟ್. ಮನಿ ಪ್ಲಾಂಟ್ ಅಲ್ಲ ಇದು. ಏನಿದು? ಬಿದ್ರಿಂದು. ಇದು ಗಿಫ್ಟ್ ಕೊಟ್ರೆ ತುಂಬಾ ಒಳ್ಳೇದಂತೆ. ಇದನ್ನ ಮನ್ಸಾರೆ ಕೊಡ್ತಾ ಇದೀನಿ. ಇದನ್ನ ಮನ್ಸಾರೆ ಇಸ್ಕೊ. ಥ್ಯಾಂಕ್ ಯು. ನಿನ್ಗೆ ನೀನ್ ತುಂಬಾ ತುಂಬಾ ಒಳ್ಳೇದಾಗ್ಲಿ. ಲೈಫ್ ತುಂಬಾ ಸಕ್ಸಸ್ ಆಗ್ಲಿ ಅಂತ ಹಾಕಿ ನಾನು ಕೊಡ್ತಾ ಇದ್ದೀನಿ. ಆ ಗಿಡನ ಫಸ್ಟ್ ಚೆನ್ನಾಗಿ ನೋಡ್ಕೋ. ಇಷ್ಟ ಆಗಿದ್ದು ಗೈಸ್ ನಿಜ. ಇಷ್ಟರಲ್ಲಿ ಇದು ಒಂದಕ್ಕೆನೆ 150 ಇದೆ. ತುಂಬಾ ಚೆನ್ನಾಗಿಸಿದ್ದು ಗಾಯ್ಸ್. ಇವಾಗ ನಿಮ್ದು ಏನೇನಾಯ್ತು ಖರ್ಚೋದು ಹೇಳಿ ತುಂಬಾ ಇಷ್ಟ ಫೋನ್ ಮಾಡ್ತೀನಿ. ಚೆನ್ನಾಯ್ತಾ? ಯಾವ್ದು ಖುಷಿ ಕೊಟ್ಟಿದ್ದೆ ನಿಂಗೆ? ಎಲ್ಲದಕ್ಕಿಂತ ಇದೆ ಜಾಸ್ತಿ ಖುಷಿಯಾಗಿ. ಸರ ಇಷ್ಟ ಆಗ್ಲಿ. ನಾನು ಸರ ತುಂಬಾ ಏನೋ ಬಿತ್ತು ಜಲ್ಲಿ. ಸರಿ ನೀನು ಹಾಕೋ. ಇದನ್ನ ನೀನು ನೀಟಾಗಿ ಒಂದು ಬೌಲ್ಗೆ ನೀರು ಹಾಕಿ ಹಾ. ಆಯ್ತಾ? ಅದಕ್ಕೆ 2-2 ದಿನಕ್ಕೆ ಒಂದೊಂದ್ಸರಿ ನೀರ್ನ ಚೇಂಜ್ ಮಾಡ್ಬೇಕಂತೆ. ನಾನು ಈಗ ಫಸ್ಟ್ ಕೊಡ್ತಾರೆ. ಇದು ಬಿದ್ರೆ ಹೇಳ್ಬೇಕು ಅಂದ್ರೆ ಕ್ಯೂಟ್ ಕ್ಯೂಟ್ ಆಗಿದೆ ಇದು. ಗಿಫ್ಟ್ ಅಂದ್ರೆ ತುಂಬಾ ಒಳ್ಳೆದು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಬಿದ್ರನ್ನ ಗಿಫ್ಟ್ ಕೊಟ್ಟಿದ್ದೀನಿ. ಸಕ್ಕದಾಗಿದೆ ಇದು. ಕ್ಯೂಟ್ ಕ್ಯೂಟ್ ಆಗಿದೆ. ನಾನು ನೀನ್ ತತ್ತಿ ಅಂತ ಅನ್ಕೊಂಡೆ ನಾನು. ಅದಕ್ಕೆ ಸ್ವಲ್ಪ ಅವಳಿಗೇನ್ ಗೊತ್ತಾವೆಲ್ಲ. ಸದ್ಯ ಗೈಸ್ ನಂಗೆ ಇದೊಂದೇ ಇವ್ರು ಕೊಟ್ಟಿದ್ದ ಗಿಫ್ಟ್ ಅಲ್ಲಿ ತುಂಬಾ ಇಷ್ಟ ಆಗಿದೆ. ನಿಮ್ಗೆ ಏನ್ ಇಷ್ಟ ಆಯ್ತು ನಾನು ಕೊಟ್ಟಿದ್ರಲ್ಲಿ? ನೀನ್ ಕೊಟ್ಟಿದ್ರಲ್ಲಿ ನನಗೆ ಹೂವು ಇಷ್ಟ ಆಯ್ತು. ಆಯ್ತು. ಓಕೆ ಮುಗಿಸೋಣ ವಿಡಿಯೋ. ಆಮೇಲೆ ಇನ್ನೊಂದು ಡೌಟ್ ಇದೆ. ಇದ್ರಲ್ಲಿ ಅದೆಷ್ಟೋ ಕಡ್ಡಿಗಳಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ನಂಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಎಷ್ಟು ಅಂತ. ದಯವಿಟ್ಟು ಕಮೆಂಟ್ ಮಾಡಿ ಗೊತ್ತಿರೋರು. ಇಷ್ಟು ಕಡ್ಡಿಗಳಿದ್ರೆ ತುಂಬಾ ಸಕ್ಸಸ್ ಒಳ್ಳೇದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಎಣಿಸ್ ತಗೊಂಡ್ಬಂದಿದ್ದೀನಿ ಎಷ್ಟಿತ್ತು ಅಂತ. ನನಗೆ ಮತ್ತೆ ಹೋಗ್ತಾ ಇದ್ದೀನಿ. ಓಕೆ ನಾನು ಒಟ್ಟು 241 ರೂಪೀಸ್ನ ಖರ್ಚು ಮಾಡಿದ್ದೀನಿ. ನಾನು ಹಂಗೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ನೋಡಿ ನನ್ನ ಮಗಳಿಗೆ ನಾನು 305 ರೂಪಾಯಿ ಖರ್ಚು ಮಾಡಿದ್ದೀನಿ. ಇವಳು ನೋಡಿದ್ರೆ ಬರೀ ಎಷ್ಟು? 241 ಮೈನಸ್ 305ರಲ್ಲಿ ಮೈನಸ್ 241
64 ರೂಪಾಯಿ. ಇವ್ರು ಡಿಫ್ರೆನ್ಸ್ ಅಲ್ಲಿ ಕಮ್ಮಿ ಮಾಡಿದ್ದಾಳೆ, ನಾನು ಜಾಸ್ತಿ ಮಾಡಿದ್ದೀನಿ. ಬಟ್ ಅದು ನನ್ನ ಮಗಳಿಗೆ ಖುಷಿ ಕೊಟ್ಟಿದ್ದೀನಿ ಅಂತ ನಂಗೆ ಅನ್ಸುತ್ತೆ. ಇದೊಂದು ಜಾಸ್ತಿ ಖುಷಿ ಆಯ್ತು, ಕ್ಯೂಟ್ ಆಗಿ ಚೆನ್ನಾಗಿದೆ. ಆದ್ರೆ ಈ ಚಾಲೆಂಜ್ ಅಲ್ಲಿ ನಾನೇ ವಿನ್ ಆಗಿದ್ದೀನಿ. ಅದಕ್ಕೆ ನಾನು ಬಿಟ್ಕೊಟ್ಟಿದ್ದಿಲ್ಲ. ಅಂದ್ರೆ ಎಲ್ಲ ಏನ್ ಮಾಡ್ತಿದ್ದೆ ಗೊತ್ತಾ, ನಿಜವಾಗ್ಲೂ ಈ ಚಾಲೆಂಜ್ ನ ಸೋಲ್ಬೇಕು ಅಂತಾನೆ ನಿಂಗೆ ಚೆನ್ನಾಗಿರತ್ತೆ ಅಂತ. ಅವೆಲ್ಲ ಬೇಡ. ಹೌದು, ಯಾಕಂದ್ರೆ ಹೊರ್ತಾಗಿರೋದು 150 ನೀನೇ ಕೊಟ್ಟಿದ್ದೀಯಾ ಒಂದಕ್ಕೆ. ಪ್ರತಿ ಗೇಮಲ್ಲಿ ನಾನು ಗೆಲ್ತಾ ಇದ್ದೆ, ನನ್ನ ಮಗಳು ಸೋಲ್ತಾ ಇತ್ತು ಅಂತ ಅಂದ್ಬಿಟ್ಟು ಈ ಸರಿ ಇವಳ ವಿನ್ ಆಗ್ಲಿ ಅಂತ ಹೇಳಿ ನಾನು ಈ ತರ ಮಾಡಿದ್ದೆ. ಹೇಗಿತ್ತು? ಥ್ಯಾಂಕ್ ಯು, ಚೆನ್ನಾಗಿತ್ತು. ಇದೆಲ್ಲ ನಾನು ಒಂದು ಮೊಟ್ಟೆ ಕೊಡೋಣ ಅನ್ಕೊಂಡಿದ್ದೆ ವೈಟ್ಗೆ. ಮೊಟ್ಟೆ ಇಲ್ಲ ಅಂದ್ರೆ ಹೂ ಇತ್ತಲ್ಲ ಈ ಥರದಲ್ಲಿ ಹೂ ಹೋಗಿದ್ದಲ್ಲ, ಒಂದೇ ಒಂದು ದಡ ತಗೊಂಡ್ಬಿಟ್ಟಿದ್ರು ನನಗೆ ಮುಗ್ದೋಗ್ಬಿಡೋದು. ಆಯ್ತು. ಅದಕ್ಕೆ ಯಾಕಂದ್ರೆ ಎಲ್ಲದಕ್ಕೂ ನಾವು ಒಂದೇ ತರ ನಾವು ಪ್ಲಾನ್ ಮಾಡಬಾರ್ದು, ಮಕ್ಳು ಗೆಲ್ಬೇಕು. ನನ್ಗೆ ಎಲ್ಲಿ ಅಂತೆಲ್ಲ ನಾನು ಮಾಡಿ ಅಂತ ನಾನು ಕೇಳಿಲ್ಲ ಅಮ್ಮ. ಇವ್ರು ಕೇಳಿಲ್ಲ, ನಾನು ಮಾಡಿದ್ದೆ. ಓಕೆ ಫೈನ್. ಓಕೆ ಗೈಸ್, ನಿಮಗೆ ನಾವು ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಆದಷ್ಟು ನಿಮಗೆ ಏನಾದರೂ ಯುನೀಕ್ ಆಗಿರೋಂಥ ಕಂಟೆಂಟ್ ಏನಾದರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.